ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕುಲಿನರಿ. ಇವತ್ತು ನಾವು ಕರ್ನಾಟಕದ ಫೇಮಸ್ ಟ್ರೆಡಿಷ್ನಲ್ ತಿಂಡಿ ಅಂದರೆ ಪುಳಿಯೋಗರೆ ಅದನ್ನು ಮಾಡೋದು, ಅದರದ್ದು ಪೌಡರ್ ಫಸ್ಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಮನೆಯಲ್ಲೇ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು, ಆಮೇಲೆ ಅದರಿಂದ ನಾವು ಪುಳಿಯೋಗರೆ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಂತೂ ನಮ್ಮ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಪ್ರತಿಯೊಂದು ಫಂಕ್ಷನ್ನು ಅಥವಾ ಒಂದು ಪೂಜೆ ಪ್ರಸಾದಗಳಲ್ಲಿ ನಾವು ಇದನ್ನು ಮಾಡ್ಕೊಳ್ತೀವಿ. ಮತ್ತು ದಿಢೀರಂತ ಏನಾದರೂ ನಾವು ತಿಂಡಿ ಮಾಡಬೇಕು ಅಥವಾ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು, ಲಂಚ್ ಬಾಕ್ಸಿಗೆ ರೆಡಿ ಮಾಡಬೇಕಂದ್ರೆ ಪುಳಿಯೋಗರೆ ಮಾಡೇ ಮಾಡ್ತೀವಿ. ಸೊ ಈಗ ಪುಳಿಯೋಗರೆ ಪೌಡರ್ನ ನಾವು ಮನೆಯಲ್ಲಿ ಬೇಗ ಬೇಗ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನು ನಾನು ಪುಳಿಯೋಗರೆ ಪೌಡರ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಳ್ತೀನಿ. ಆಮೇಲೆ ನೀವು ಅದಕ್ಕೆ ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸ್ಕೊಳ್ಳೋದು ಹೇಗೆ ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಸ್ಪೂನು ಸಾಸಿವೆನ ತೊಗೊಳ್ತಿದ್ದೀನಿ. ಯಾವ ಸ್ಪೂನಲ್ಲಿ ನಾನು ಸಾಸಿವೆ ತೊಗೊಂಡಿದ್ದೀನಲ್ಲ ಅದೇ ಸ್ಪೂನ್ ಅಳತೆನಲ್ಲಿ 1 ಸ್ಪೂನು ಮೆಂತ್ಯನ ತೊಗೊಳ್ತಾ ಇದ್ದೀನಿ. 1 ಸ್ಪೂನು ಸಾಸಿವೆ ತೊಗೊಂಡ್ರೆ 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಈಗ ಅದೇ ಸ್ಪೂನ್ ಅಳತೆನಲ್ಲಿ ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀನಿ. 1 ಸ್ಪೂನ್ ಅಳತೆನಲ್ಲಿ ಸಮ ಪ್ರಮಾಣದಲ್ಲಿ 3 ತೊಗೋಬೇಕು. ಈಗ ನಾವು ಜೀರಿಗೆನ ತೊಗೋಬೇಕು. ಯಾವ ಸ್ಪೂನ್ ತೊಗೊಂಡಿದ್ದೀವೋ ಅದೇ ಸ್ಪೂನಲ್ಲಿ 4 ಸ್ಪೂನಷ್ಟು ಜೀರಿಗೆನ ತೊಗೋಬೇಕು. ಈಗ ಮತ್ತು ನಾವು ಧನಿಯಾನ ತೊಗೋಬೇಕು, ಅಂದರೆ ಕೊತ್ತಂಬರಿ ಕಾಳು ಇರುತ್ತಲ್ಲ ಅದನ್ನು ನಾನು ಅದೇ ಸ್ಪೂನ್ ಅಳತೆನಲ್ಲಿ 8 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ರೇಷು ಡಬಲ್ ಆಗ್ತಾ ಹೋಗುತ್ತೆ. 1 ಸ್ಪೂನಲ್ಲಿ ಸಾಸಿವೆ, ಮೆಂತ್ಯ, ಮೆಣಸು ತೊಗೊಂಡ್ರೆ ಅದೇ ಸ್ಪೂನಲ್ಲಿ 4ರಷ್ಟು ಜೀರಿಗೆನ ತೊಗೊಂಡಿದ್ದೀವಿ. ಮತ್ತು ಅದೇ ಸ್ಪೂನಲ್ಲಿ 8 ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ. ಈ ಅಳತೆ ಈ ಥರ ರೇಷಿಯೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಇದೇ ಅಳತೆ ಪರ್ಫೆಕ್ಟ್ ಅಳತೆ. ನಾನಿಲ್ಲಿ ಒಬ್ಬರ ಹತ್ರ ಕೇಳಿ ತಿಳ್ಕೊಂಡಿದ್ದು. ಈಗ ನಾವು ಖಾರಕ್ಕೆ ಮೆಣಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡಗಿ, ಖಾರ ಗುಂಟೂರು ಮೆಣಸಿನ್ಕಾಯಿ ಆದರೆ ಕಲರ್ ಬರೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 250 ತೊಗೊಂಡಿದ್ದೀವಿ. ಖಾರ ಬೇಡ ಅಂದವರು ಬರೀ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೋಬೋದು. ನಾನಿಲ್ಲಿ ಎರಡು ಸೇರಿ 16 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ರೇಷಿಯೋ ನೋಡಿ, ಇದು 1 ಆದರೆ ಜೀರಿಗೆ 4, ಧನಿಯಾ 8, ಮೆಣಸಿನ್ಕಾಯಿ 16. ಈ ಥರ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈಗ ನಾವು ಫಸ್ಟು ಬಾಣಲಿನ ಕಾಯಕ್ಕಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಆದಮೇಲೆ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಮೆಂತ್ಯನೂ ಹಾಕ್ಕೊಂಡು ಘಮ ಬರೋ ಹಾಗೆ ಹುರ್ಕೋಬೇಕು. ಇದಿಷ್ಟನ್ನು ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಲೈಟ್ ಬ್ರೌನ್ ಬರುತ್ತೆ. ಕಂದು ಬಣ್ಣಕ್ಕೆ ತಿರ್ಕೊಂಡ್ಮೇಲೆ ಕಾಳು ಮೆಣಸನ್ನ ಹಾಕ್ಕೋಬೇಕು. ನಮ್ಮ ಸ್ಪೈಸಸ್ನ ನಾವು ಯಾವಾಗಲೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಅದು ಅರೋಮ ಆವಾಗ ಚೆನ್ನಾಗಿ ಬರುತ್ತೆ. ಈಗ 3 ಹಾಕಿ ಲೈಟಾಗಿ ಸ್ಟರ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಹುರ್ಕೋಬೇಕು. ಈಗ ಲೈಟಾಗಿ ಕೆಂಪಗೆ ತಿರ್ಕೊಂಡ್ಮೇಲೆ ನಾವೀಗ ಜೀರಿಗೆನ ಹಾಕ್ಕೋಬೇಕು. ಈಗ ನಾವೇನು ಜೀರಿಗೆ 4 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಪರಿಮಳ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ಒಂದು ಅರ್ಧ ಜೀರಿಗೆ ರೋಸ್ಟ್ ಆದಮೇಲೆ ಹುರ್ಕೊಂಡಾದಮೇಲೆ ನಾವು ಧನಿಯಾನ ಸೇರಿಸ್ಕೊಳ್ತಾ ಹೋಗೋಣ. ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಮ್ಮ ಪುಳಿಯೋಗರೆ ಪೌಡರು ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಜಾಸ್ತಿ ದಿನದವರೆಗೂ ಇರುತ್ತೆ. ಮತ್ತು ಎಲ್ಲೂ ಸೇರಿಸಬಾರ್ದು. ಲೋ ಫ್ಲೇಮಲ್ಲೇ ತಾಳ್ಮೆಯಿಂದ ಚೆನ್ನಾಗಿ ಹುರ್ಕೋಬೇಕು. ಆವಾಗ ಒಳ್ಳೆ ಪರಿಮಳ ಬರುತ್ತೆ. ಈಗ ನಾವು ಧನಿಯಾ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ, ಅಂದರೆ ಕೊತ್ತಂಬರಿ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡ್ದಂಗೆ ಹುರ್ಕೋಬೇಕು. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಕಂದು ಬಣ್ಣಕ್ಕೆ ತಿರುಗುತ್ತೆ, ಅಂದರೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹಿಂಗೆ ಹುರ್ಕೋಬೇಕು. ಈ ಥರ ಹುರ್ಕೊಂಡು ಈಗ ನಾವು ಲಾಸ್ಟಲ್ಲಿ ಈ ಮೆಣಸಿನ್ಕಾಯಿ ಬ್ಯಾಡಗಿ ಮತ್ತು ಗುಂಟೂರು ತೊಗೊಂಡಿದ್ದೀವಲ್ಲ, ಆದಷ್ಟು ಫ್ರೆಶ್ ಮೆಣಸಿನ್ಕಾಯನ್ನೇ ತೊಗೊಳ್ಳಿ. ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರನ್ನ, ಆವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಫ್ರೆಶ್ಶಾಗಿ ಮಾಡೋದ್ರಿಂದ ಸ್ಪೈಸಸ್ ಪೌಡರು ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ಮಾಡಿ ಇಟ್ಕೊಂಡ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ಯಾಕೆಂದರೆ ಪ್ರತಿ ಸರಿ ನಾವು ಯೂಸ್ ಮಾಡಬೇಕಾದ್ರೆ ಅದು ಗಾಳಿನಲ್ಲಿ ಹೋಗಿ ಅದು ಅರೋಮನ್ನು ಕಳ್ಕೊಂಬಿಡುತ್ತೆ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ವಾಂಟಿಟಿನಲ್ಲಿ ಆವಾಗವಾಗ ಮಾಡ್ಕೊಂಡು ತಿಂದರೆ ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಇದಿಷ್ಟು ಹುರ್ಕೊಂಡಿದ್ದಾಗಿದೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದು ಸ್ವಲ್ಪ ದಪ್ಪ ಆಗುತ್ತೆ. ಅದು ಹುರ್ಕೊಂಡಾಗ ಟೆಂಪ್ರೇಚರಿಗೆ ಸ್ವಲ್ಪ ದಪ್ಪ ಆಗುತ್ತೆ. ಅಲ್ಲಿಗೆ ಸ್ವಲ್ಪ ಆಗಿದೆ ಅಂತ ಕರೆಕ್ಟಾಗಿ ಇದಿಷ್ಟಕ್ಕೆ ನಾವು ಹಿಂಗೆ ಎಲ್ಲ ಚೆನ್ನಾಗಿ ಇನ್ನೊಂದು ಸತಿ ಹುರ್ಕೊಂಡು ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿ ಸ್ವಲ್ಪ ಬೆಚ್ಚಗೆ ತಣ್ಣಗಾದಮೇಲೆ ನಾವು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೋಬೇಕು. ಫಸ್ಟ್ ನಾನು ಇಲ್ಲೇನು ಮಾಡ್ತೀನಿ, ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿನ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡಿಕೊಂಡು, ಏಕೆಂದರೆ ಅದು ಮೆಣಸಿನ್ಕಾಯಿ ಬರೀ ಇದು ಏನು ಸಾಂಬಾರು ಪದಾರ್ಥಗಳ ಜೊತೆ ಸೇರಿಸ್ಕೊಂಡ್ರೆ ಅದು ಬೇಗ ಪುಡಿ ಆಗೋದಿಲ್ಲ. ಅದು ಸಾಂಬಾರು ಪದಾರ್ಥಗಳು ಬೇಗ ಪೌಡ್ರ್ ಆಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಆಗಬೇಕು
ಆಗಬೇಕಂದ್ರೆ ಫಸ್ಟು ನಾನು ಮೆಣಸಿನ್ಕಾಯನ್ನ ಹಾಕ್ಕೊಂಡು ಈ ಥರ ತರಿಯಾಗಿ ಡ್ರೈ ಪೌಡರ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾವೀಗೇನು ಹುರ್ಕೊಂಡಿರೋಂಥ ಸ್ಪೈಸಸ್ ಸಾಂಬಾರು ಪದಾರ್ಥಗಳಿದಾವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ತೀವಿ. ಇದನ್ನು ತುಂಬ ನೈಸ್ ಪೌಡರು ಬೇಡ, ತುಂಬ ತರಿನೂ ಬೇಡ. ತರಿಗಿಂತ ನೆಕ್ಸ್ಟ್ ಲೆವೆಲ್ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಇದಷ್ಟನ್ನು ಹಾಕ್ಕೊಂಡು ನಾನು ಪೌಡರ್ ಮಾಡ್ಕೊಳ್ತೀನಿ. ಈ ಥರ ನಾವು ಪೌಡರ್ ಮಾಡಿ ರೆಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ನಾವು ಒಗ್ಗರಣೆ ಹಾಕ್ಕೊಂಡು ಹುಣಸೆ ರಸ ಹಾಕ್ಕೊಂಡು ಗೊಜ್ಜು ಥರ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೋಬೋದು. ನೋಡಿ ಈ ಥರ ಪೌಡರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ ಲೋ ಫ್ಲೇಮಲ್ಲಿ ಎಣ್ಣೆ ಹಾಕ್ಕೊಂಡು, ಸೊ ಚೆನ್ನಾಗಿ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆ ಜೀರಿಗೆ, ಕಾಳುಮೆಣಸು ಮತ್ತು ಆ ಧನಿಯದು ಎಲ್ಲದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಆವಾಗವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಸ್ವಾದನೂ ಕೆಡೋದಿಲ್ಲ, ಅಂದರೆ ತುಂಬ ಫ್ರೆಶ್ನೆಸ್ಸು ನೀವು ಫೀಲ್ ಮಾಡ್ತೀರ. ಅವಾಗ ಸುಮ್ಮನೆ ಜಾಸ್ತಿ ಕ್ವಾಂಟಿಟಿ ಒಟ್ಟಿಗೆ ಮಾಡಿಟ್ಕೊಂಡ್ಬಿಟ್ರೆ ಅದರದ್ದು ಬರ್ತಾ ಅದರದ್ದು ಆರೋಮ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ ಈಗ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬೋದು. ಈ ಥರ ಪೌಡರ್ನ ಮಾಡಿ ನೀವು ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿಡ್ಕೋಬೋದು. ಇದನ್ನು ನೀವು ಮಕ್ಕಳಿಗೆ ಯಾವ್ದಾರ ಲಂಚ್ ಬಾಕ್ಸಿಗೆ ಮಾಡುವಾಗ ಬೇಗ ಆಗಬೇಕು ಅಂತಂದರೆ ಪಟ ಅಂದರೆ ನೀವು ಆವಾಗ ಹುಣಸೆಹಣ್ಣು ನೆನೆಸ್ಬಿಟ್ಟು ಸ್ವಲ್ಪ ಗೊಜ್ಜು ತೆಗೆದು ಒಗ್ಗರಣೆ ಹಾಕಿ ಈ ಪೌಡರ್ನ ಹಾಕಿ ಕಲಿಸ್ಕೊಟ್ರೆ ಬೇಗನೆ ಆಗೋಗುತ್ತೆ. ಇಲ್ಲ ಅಂತಂದರೆ ಯಾರು ಸಡನ್ನಾಗಿ ಗೆಸ್ಟ್ ಬಂದರೂ ಕೂಡ ನೀವು ಪೌಡರ್ ರೆಡಿ ಇಟ್ಕೊಂಡಿದ್ರೆ ಇಮಿಡಿಯೇಟಾಗಿ ಪುಳಿಯೋಗರೆ ಮಾಡ್ಬೋದು. ಈ ಪೌಡರ್ನ ಉಪಯೋಗಿಸಿ ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸೋದು ಹೇಗೆ ಅಂತ ನಮ್ಮ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನನ್ನ ಚಾನಲ್ನಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.